ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಈಗ ರೋಚಕ ಘಟ್ಟ ತಲುಪಿದೆ. ಹೈಕಮಾಂಡ್ ಮೇಲೆ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರ ಭೇಟಿ ನಿನ್ನೆ ಸಂಜೆ ಆದಂತಹ ಭೇಟಿ ಏನಿದೆ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಹೈಕಮಾಂಡ್ ಅತ್ತ ಬೊಟ್ಟು ಮಾಡಿದ್ದಾರೆ. ಈಗ ಸಿಎಂ ಖರ್ಗೆ ಭೇಟಿಗೆ ಡಿಸಿಎಂ ಡಿಕೆ ಏನು ಹೇಳಿದ್ರು? ಶಾಸಕರ ಬೆಂಬಲಕ್ಕಾಗಿ ಡಿಸಿಎಂ ಡಿಕೆ ಯಾವ ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ? ಸೊ ನಿನ್ನೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ ಇಬ್ಬರ ನಡುವೆ ಮಾತುಕತೆ ಆಗಿದೆ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ತಲ್ಲಣಕ್ಕೆ ತೆರೆ ಬೀಳುವಂತ ವಾತಾವರಣ ಸೃಷ್ಟಿಯಾಗಿದೆ. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸಿಎಂ ಭೇಟಿಯಾದ್ರು. ಏನೇನಾಯಿತು, ಯಾವ ವಿಚಾರ ಪ್ರಸ್ತಾಪ ಆಯಿತು ಅಂತ ಹೇಳದೇ ಇದ್ರು ಕೂಡ ಸಿಎಂ ಅವರ ಬಾಡಿ ಲ್ಯಾಂಗ್ವೇಜ್ ಬೇರೆಯನ್ನು ಹೇಳ್ತಾ ಇತ್ತು. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ 2.5 ವರ್ಷ ಪೂರೈಸಿದ್ದಾರೆ. ಇದರ ಬೆನ್ನಲ್ಲೇ ಇಷ್ಟು ದಿನ ಹೊಗೆಯಾಡುತ್ತಿದ್ದ ನವೆಂಬರ್ ಕ್ರಾಂತಿಯ ಕಿಚ್ಚು ಈಗ ಹೊತ್ತಿ ಉರಿಯತೊಡಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ರೋಚಕ ವಿದ್ಯಮಾನಗಳು ನಡೀತಿವೆ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ 1 ಗಂಟೆಗೂ ಹೆಚ್ಚು ಹೊತ್ತು ಸುದೀರ್ಘ ಚರ್ಚೆ ನಡೆಸಿದ್ದು ಸಂಚಲನ ಮೂಡಿಸಿದೆ. ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾನು ಬದ್ಧ. ಖರ್ಗೆ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟ ನುಡಿ. ನಾಯಕತ್ವ ಬದಲಾವಣೆ ಗೊಂದಲ, ಸಂಪುಟ ಪುನರ್ರಚನೆ ಊಹಾಪೋಹ, ಡಿಸಿಎಂ ಡಿಕೆಶಿ ಬಣದ ಶಾಸಕರ ದೆಹಲಿ ಪೆರೇಡ್ ಇದೆಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಈ ಮಧ್ಯೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಬಂದಿದ್ದು ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯ ಖರ್ಗೆ ಅವರ ಸದಾಶಿವನಗರ ನಿವಾಸಕ್ಕೆ ತೆರಳಿದ್ರು. 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘ ಮಾತುಕತೆ ನಡೆಸಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಯಿತು. ಖರ್ಗೆ ಭೇಟಿಗೂ ಮುನ್ನ ಸಿಎಂ ತಮ್ಮ ಆಪ್ತ ಸಚಿವರಾದ ಜಮೀರ್ ಅಹಮದ್, ಕೆಜೆ ಜಾರ್ಜ್, ಭೈರತಿ ಸುರೇಶ್, ಈಶ್ವರ್ ಖಂಡ್ರೆ ಮುಂತಾದ ನಾಯಕರ ಜೊತೆಗೆ ತಮ್ಮ ನಿವಾಸದಲ್ಲಿ ಸಭೆ ನಡೆಸಿದ್ರು. ಬಳಿಕ ಅರಮನೆ ಮೈದಾನದಲ್ಲಿ ನಡೆದ ಸಚಿವ ಡಿ ಸುಧಾಕರ್ ಪುತ್ರನ ಮದುವೆ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಿದ್ದರಾಮಯ್ಯ ನಂತರ ತಾವೊಬ್ಬರೇ ಖರ್ಗೆ ನಿವಾಸಕ್ಕೆ ತೆರಳಿದ್ರು. ಹೈಕಮಾಂಡ್ ನಿರ್ಧಾರ ನಾನು ಒಪ್ಕೋಬೇಕು, ಡಿಸಿಎಂ ಕೂಡ ಒಪ್ಕೋಬೇಕು. ಖರ್ಗೆ ಭೇಟಿ ಬಳಿಕ ಮಾತನಾಡಿದ ಸಿಎಂ, ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡಿಲ್ಲ. ಇದೊಂದು ಸೌಹಾರ್ದಯುತ ಭೇಟಿ. ತಾಲೂಕು, ಜಿಲ್ಲಾ ಪಂಚಾಯಿತಿ, ನಗರ ಪಾಲಿಕೆ ಚುನಾವಣೆ ಬಗ್ಗೆ ಚರ್ಚೆ ಮಾಡಿದ್ದೇನೆ ಅಂತ ಹೇಳಿದರು. ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು, ಚುನಾವಣೆ ಬರ್ತಾ ಇದೆ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ನಗರ ಪಾಲಿಕೆ, ಬೆಂಗಳೂರು ನಗರ ಪಾಲಿಕೆ ಚುನಾವಣೆ, ಇದ್ರ ಬಗ್ಗೆ ಮಾತಾಡೋದು. ಆಮೇಲೆ ಕರ್ಟಸಿ ಒಂದು ಕರ್ಟಸಿ ಕಾಲ ಅಷ್ಟೇ, ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ಕೆ ಬಂದಿದ್ದೆ. 2.5 ವರ್ಷ ನೀವೇ ಮುಂದುವರಿಯಿರಿ ಅಂತ ಖರ್ಗೆ ಹೇಳಿದ್ರ ಅನ್ನೋ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ನಾಯಕತ್ವ ಬದಲಾವಣೆ ಊಹಾಪೋಹ ಅಂತ ಸಿಎಂ ಹೇಳಿದ್ರು. ಇನ್ನು ಡಿಕೆಶಿ ಬಣದ ಶಾಸಕರ ದೆಹಲಿ ಭೇಟಿ ಕುರಿತ ಪ್ರಶ್ನೆಗೆ ಅವ್ರು ಹೋಗ್ಲಿ ಪಾಪ, ಅವ್ರು ಯಾಕೆ ಹೋಗಿದ್ರು ಅಂತ ಇಂಟೆಲಿಜೆನ್ಸ್ ಹತ್ರ ಮಾಹಿತಿ ತೆಗೆದುಕೊಳ್ತೀನಿ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡುತ್ತೆ ಅದನ್ನ ಎಲ್ಲರೂ ಒಪ್ಕೊಳ್ಬೇಕು, ನಾನೂ ಕೂಡ ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಆದ್ರೂ ಒಪ್ಕೋಬೇಕು ಅಂತ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವೇ ಸ್ಪೆಕ್ಯುಲೇಷನ್ ಹುಟ್ಟಾಕಿರೋರು. ನಾನು ಮಾಹಿತಿ ಅಂದರೆ ಇಂಟೆಲಿಜೆನ್ಸ್ ಇಂದ ತಗೋತೀನಿ, ಇವರಿಂದ ಕೇಳಿಲ್ಲ. ನಾನು MLA ಗಳ ಹತ್ರ ಕೇಳಿಲ್ಲ. ಹೋಗ್ಲಿ ಪಾಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ. ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು, ಎಲ್ಲ ಮಂತ್ರಿಗಳು ಒಪ್ಕೋಬೇಕು, ಮತ್ತೆ ನಾನು ಕೂಡ ಒಪ್ಕೋಬೇಕು, ಡಿಕೆ ಶಿವಕುಮಾರ್ ಒಪ್ಕೋಬೇಕು. ನಾನು ಡಲ್ ಆಗೋ ಪ್ರಶ್ನೆ ಇಲ್ಲ, ಡಲ್ ಆಗೋದಿಲ್ಲ. ಸಿಎಂ ಖಡಕ್ ಹೇಳಿಕೆ. 5 ವರ್ಷ ನಾನೇ ಸಿಎಂ ಅಂತ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದ್ದ ಸಿಎಂ ಸಿದ್ದರಾಮಯ್ಯ ನಿನ್ನೆ ಸ್ವಲ್ಪ ಡಲ್ ಆದಂತೆ ಕಂಡು ಬಂತು. ಆದರೆ ಈ ಕುರಿತ ಪ್ರಶ್ನೆಗೆ ಸ್ವಲ್ಪ ಗರಂ ಆಗಿಯೇ ಉತ್ತರಿಸಿದ ಸಿದ್ದರಾಮಯ್ಯ, ನಾನು ಯಾವತ್ತೂ ಡಲ್ ಆಗಿ ಇರೋದೇ ಇಲ್ಲ, ಡಲ್ ಆಗೋದಿಲ್ಲ, ಡಲ್ ಆಗೋ ಪ್ರಶ್ನೆನೇ ಇಲ್ಲ ಅಂತ, ಅತಿಯಾಗಿ ಖುಷಿನೂ ಪಡೋದಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ನಾನು ಡಲ್ ಆಗಿರೋದೇ ಇಲ್ಲ ಯಾವಾಗಲೂ. ನೋಡಪ್ಪ, ನಾನು ಯಾವಾಗಲೂ ಡಲ್ ಆಗೋ ಪ್ರಶ್ನೆನೇ ಇಲ್ಲ, ಗೊತ್ತಾಯ್ತಾ? ಡಲ್ ಆಗೋದು ಇಲ್ಲ, ಅತಿಯಾಗಿ ಖುಷಿನೂ ಪಡೋದು ಇಲ್ಲ. ಮಧ್ಯಾಹ್ನ ಊಟ ಮಾಡಿದ್ದೀನಿ, ಸಾಯಂಕಾಲ ತಿಂಡಿ ತಿಂದಿದ್ದೀನಿ, ಇಲ್ಲಿ ಖರ್ಗೆ ಅವ್ರ ಮನೆಯಲ್ಲೂ ಕೂಡ ತಿಂಡಿ ತಿಂದೆ, ಎಐಸಿಸಿ ಪ್ರೆಸಿಡೆಂಟ್ ಮನೆಯವರು ಅವರು ಕೂಡ ಉಪ್ಪಿಟ್ಟು ಮಾಡಿಸಿದ್ರು. ದೆಹಲಿಯವರು ಕರೆದಾಗ ನಾನು ಹೋಗುತ್ತೇನೆ. ಹೈಕಮಾಂಡ್ ಶೀಘ್ರ ನಿರ್ಧಾರ ಕೈಗೊಳ್ಳಬಹುದು ಎಂದ ಸಿಎಂ.
ದೆಹಲಿಗೆ ಯಾವಾಗ ಹೋಗ್ತೀರಿ, ಹೈಕಮಾಂಡ್ ಯಾವಾಗ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಸಿಎಂ, ದೆಹಲಿಯವರು ಕರೆದಾಗ ನಾನು ದೆಹಲಿಗೆ ಹೋಗ್ತೀನಿ, ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೋ ಅದನ್ನು ನಾನು ಪಾಲಿಸುತ್ತೇನೆ, ಶೀಘ್ರವೇ ನಿರ್ಧಾರ ಕೈಗೊಳ್ಳಬಹುದು ಅಂತ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. Whenever they call me, I will go. See, my clarity is whatever decision taken by the High Command, I will follow it. When is the High Command? Okay. 100 ಮೀಟರ್ ದೂರದಲ್ಲಿ ಖರ್ಗೆ ಇದ್ದಾರೆ, ಯಾವಾಗ ಬೇಕಾದ್ರೂ ಭೇಟಿ ಆಗ್ಬೋದು ಅಂದ್ರು ಡಿಕೆಶಿ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿಯಾಗಿದ್ದು ಕುತೂಹಲ ಮೂಡಿಸಿದೆ. ಇನ್ನು ಡಿಸಿಎಂ ಡಿಕೆಶಿ ಕೂಡ ಇಂದು ಖರ್ಗೆ ಭೇಟಿಯಾಗುವ ಸಾಧ್ಯತೆ ಇದೆ. ನಿನ್ನೆ ಈ ಕುರಿತ ಪ್ರಶ್ನೆಗೆ ಉತ್ತರಿಸಿದ ಡಿಕೆಶಿ, ಮಲ್ಲಿಕಾರ್ಜುನ ಖರ್ಗೆ ಇಲ್ಲಿಂದ 100 ಮೀಟರ್ ದೂರದಲ್ಲಿದ್ದಾರೆ, ಯಾವಾಗ ಬೇಕಾದ್ರೂ ಭೇಟಿ ಆಗ್ಬೋದು ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. It is my duty whenever I require, whenever he is free, whenever I can go and walk in any time. ಒಂದೇ ಏರಿಯಲ್ಲಿ ಇದ್ದೀವಿ, within 100 meters, 200 meters. ಯಶಸ್ಸು ಒಂದು ಪ್ರಯಾಣ, ಅದೇ ಅಂತಿಮವಲ್ಲ. ಡಿಕೆ ಸುರೇಶ್ ಟ್ವೀಟ್. ಸಿಎಂ ಕೊಟ್ಟ ಮಾತು ತಪ್ಪೋದಿಲ್ಲ, ಅಣ್ಣನ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಪದೇ ಪದೇ ಹೇಳ್ತಿರುವ ಡಿಕೆ ಸುರೇಶ್ ನಿನ್ನೆ ಮಾಡಿರುವ ಟ್ವೀಟ್ ಕುತೂಹಲ ಮೂಡಿಸಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ತಮ್ಮ ಫೋಟೋವೊಂದನ್ನು ಹಾಕಿ ಯಶಸ್ಸು ಒಂದು ಪ್ರಯಾಣ, ಗಮ್ಯಸ್ಥಾನವಲ್ಲ ಅಂತ ಬರೆದುಕೊಂಡಿದ್ದಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ಬಂದು ನಿಂತಿದೆ. ನಿನ್ನೆ ಖರ್ಗೆ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯ ಯಾವೆಲ್ಲ ವಿಚಾರ ಪ್ರಸ್ತಾಪ ಮಾಡಿದ್ರು, ಖರ್ಗೆ ಅದಕ್ಕೆ ಏನ್ ಹೇಳಿದ್ರು ಅನ್ನೋದೇ ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು TV9 ನಲ್ಲಿ ಕಾಂಗ್ರೆಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಇನ್ಸೈಡ್, ರಾಹುಲ್ ಗಾಂಧಿ ಅಂಗಳ ತಲುಪಿದೆ ಈಗ ಸದ್ಯಕ್ಕೆ ಕಾಂಗ್ರೆಸ್ನ ಗೊಂದಲ. ಯಾಕಂದ್ರೆ ನಿನ್ನೆ ಆದಂತ ಮೀಟಿಂಗ್ ನಲ್ಲಿ ಮುಂದಿನ ಏನೇ ನಿರ್ಧಾರ ಇದ್ರೂ ಕೂಡ ರಾಹುಲ್ ಗಾಂಧಿ ಅವರ ಅಂಗಳದಲ್ಲಿ, ಅವರ ವೇದಿಕೆಯಲ್ಲಿ ಕ್ಲಿಯರ್ ಆಗುತ್ತೆ ಅಂತ. ಮಂಗಳವಾರ ದೆಹಲಿಗೆ ವಾಪಸ್ ಆಗ್ತಾರೆ ಮಲ್ಲಿಕಾರ್ಜುನ ಖರ್ಗೆ. ಮಂಗಳವಾರ ರಾಹುಲ್ ಗಾಂಧಿ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದಾರೆ. ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಮಲ್ಲಿಕಾರ್ಜುನ ಖರ್ಗೆ ನಿನ್ನೆ ರಾತ್ರಿ ಸುದೀರ್ಘ ಮಾತುಕತೆ ನಡೆಸಿರುವಂತಹ ಸಿದ್ದರಾಮಯ್ಯ 1 ಗಂಟೆಗಳ ಕಾಲ ಇಬ್ಬರು ಕೂಡ ಮಾತನಾಡಿದ್ದಾರೆ. ಹೀಗೆ ಗೊಂದಲಗಳಾದ್ರೆ ಆಡಳಿತದ ಮೇಲೆ ಪರಿಣಾಮ ಬೀರುತ್ತೆ, ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಗೊಂದಲ ಉಂಟಾಗುತ್ತೆ. ಸೊ ಆದಷ್ಟು ಬೇಗ ಒಂದು ಕ್ಲಾರಿಟಿ ಕೊಡಿ ಹೈಕಮಾಂಡ್ ಕಡೆಯಿಂದ, ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದರೆ ಎಲ್ಲ ಈ ಚರ್ಚೆಗಳಿಗೂ ಕೂಡ ಒಂದು ತೆರೆ ಬೀಳುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಸಿಎಂ ಕೂಡ ಕಿವಿ ಮಾತು ಹೇಳಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಷ್ಟು ರಾಜಕೀಯದಲ್ಲಿ ಅನುಭವಿಗಳು, ಹಾಗೆ ಸಿದ್ದರಾಮಯ್ಯ ಕೂಡ ದಶಕಗಳ ಕಾಲ ರಾಜಕೀಯ ಅನುಭವ ಹೊಂದಿರುವಂಥದ್ದು. ಮಲ್ಲಿಕಾರ್ಜುನ ಖರ್ಗೆ ಗಮನಕ್ಕೆ ತಂದಿರುವಂತಹ ಸಿದ್ದರಾಮಯ್ಯ ಜೈಲಿನಲ್ಲಿರುವಂತಹ ಶಾಸಕರಿಂದ ಸಹಿ ಸಂಗ್ರಹಿಸಿದ ಬಗ್ಗೆ ಕೂಡ ಮಾಹಿತಿ. ಇದೆಲ್ಲ ಪಕ್ಷಕ್ಕೆ ಒಳ್ಳೆಯದಲ್ಲ, ಇದನ್ನು ಸರಿಪಡಿಸಿ ಅಂತ ಸಿಎಂ ಹೇಳಿದ್ದಾರೆ. ರಾಹುಲ್ ಗಾಂಧಿ ಗಮನಕ್ಕೆ ತರುತ್ತೇನೆ ಅಂತ ಹೇಳಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಚರ್ಚೆ ನಡೆಸೋ ಬಗ್ಗೆ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ತನಕ ಎಲ್ಲರೂ ಕೂಡ ಸ್ವಲ್ಪ ಸುಮ್ಮನೆ ಇರಿ, ಸ್ವಲ್ಪ ಶಾಂತವಾಗಿರಿ ಅಂತ ಹೇಳಿದ್ದಾರೆ. ಸಿಎಂಗೆ ಹೇಳಿರುವಂಥ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಒಂದೊಂದು ಬೆಳವಣಿಗೆ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಈಗ ನಿನ್ನೆ ಸಿಎಂ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿರೋದು, 1 ಗಂಟೆಗಳ ಕಾಲ ಮಾತನಾಡಿರೋದು. ಸೊ ಇದರಿಂದ ಏನು ನಿರೀಕ್ಷೆ ಮಾಡಬಹುದು? ಜೊತೆಗೆ ಹೈಕಮಾಂಡ್ ಇದುವರೆಗೂ ಕೂಡ ನೇರವಾಗಿ ಬಂದು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಇಲ್ಲ 5 ವರ್ಷ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ, ಇಲ್ಲ ನಾಯಕತ್ವ ಬದಲಾವಣೆ ಆಗುತ್ತೆ, ಇದರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಿಲ್ಲ ಅಂತ. ಈ ಒಂದು ಭೇಟಿಯ ನಂತರವಾದರೂ ಒಂದು ಕನ್ಕ್ಲೂಷನ್ಗೆ ಬರುತ್ತಾ ಪ್ರಸನ್ನ? ಅವಿನಾಶ್, ಕಾಂಗ್ರೆಸ್ನಲ್ಲಿ ಸದ್ಯ ಎದ್ದಿರುವಂತಹ ನಾಯಕತ್ವ ಬದಲಾವಣೆ ವಿಚಾರದ ಗೊಂದಲಗಳು ಬೆಂಗಳೂರಲ್ಲಿ ಕೂತು ಅಥವಾ ಸದಾಶಿವನಗರದಲ್ಲಿ ಬಗೆಹರಿಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಬಹುತೇಕ ಇದು ಮಂಗಳವಾರದ ನಂತರ ರಾಹುಲ್ ಗಾಂಧಿ ಅವರ ದೆಹಲಿ ಅಂಗಳಕ್ಕೂ ಕೂಡ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಈ ಬಗ್ಗೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸಿದ್ದರಾಮಯ್ಯನವರಿಗೆ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಕಳೆದ ಹಲವು ದಿನಗಳಿಂದ ನಡೀತಾ ಇರುವಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆಯೂ ಕೂಡ ವಿವರವಾಗಿ ತಿಳಿಸಿದ್ದಾರೆ. ಒಂದು, ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ದೆಹಲಿಗೆ ಹೋದ ಬಳಿಕ ಆದಂತಹ ಬೆಳವಣಿಗೆಗಳು, ಅದು ಕಾಂಗ್ರೆಸ್ ಪಕ್ಷದ ಮೇಲೆ, ನಾಯಕರ ಮೇಲೆ, ಆಡಳಿತದ ಮೇಲೆ ಹೇಗೆ ಡ್ಯಾಮೇಜ್ ಅನ್ನ ಮಾಡ್ತಿದೆ ಅನ್ನುವಂಥದ್ದನ್ನ ಅತ್ಯಂತ ವಿವರವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಈ ರೀತಿ ಗುಂಪುಗಾರಿಕೆಯ ಬೆಳವಣಿಗೆಗಳು ಆದ್ರೆ ಎಲ್ಲೊಂದ್ ಕಡೆ ಆಡಳಿತ ನಡೆಸುವವರಿಗೆ ಕಷ್ಟ ಆಗುತ್ತೆ. ಅದು ಸಚಿವರಿರ್ಬೋದು, ತಾನೇ ಇರಬಹುದು, ಉಳಿದಂತ ಎಲ್ಲ ನಾಯಕರಿಗೂ ಕೂಡ ಅಡ್ಮಿನಿಸ್ಟ್ರೇಷನ್ ದೃಷ್ಟಿಯಿಂದ ಈ ಬೆಳವಣಿಗೆ ಒಳ್ಳೇದಲ್ಲ ಅನ್ನುವಂತ ಮಾತನ್ನ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಇನ್ನೊಂದು, ಡಿಕೆ ಶಿವಕುಮಾರ್ ಅವರು ಸಹಿ ಸಂಗ್ರಹವನ್ನ ಮಾಡ್ತಿದ್ದಾರೆ ಅನ್ನುವಂತಹ ವದಂತಿ ಜೋರಾಗಿ ಹರಡ್ತಾ ಇದೆ. ಇದು ಸತ್ಯವೋ ಸುಳ್ಳೋ
ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದ್ರೆ ಕೆಲವೊಂದಿಷ್ಟು ಶಾಸಕರಿಂದ ತಮ್ಮ ಆಪ್ತರು ಅಂತ ಗುರುತಿಸಿಕೊಂಡಂತವರಿಂದ ಅಥವಾ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ ಅಂತ ಯಾರೆಲ್ಲ ಬಯಸ್ತಾ ಇದ್ದಾರೆ ಅಂತವರ ಸಹಿಯನ್ನ ಸಂಗ್ರಹಿಸಿ ಅದನ್ನ ಹೈಕಮಾಂಡ್ಗೆ ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ತೆರೆಮರೆಯ ಪ್ರಯತ್ನಗಳನ್ನ ನಡೆಸ್ತಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಕಿವಿಗೂ ಬಿದ್ದಿದೆ. ಈ ಅಂಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗಮನಕ್ಕೂ ಕೂಡ ತಂದಿರುವಂತಹ ಸಿದ್ದರಾಮಯ್ಯನವರು ಜೈಲಿಗೆ ಹೋಗಿಯೂ ಕೂಡ ಶಾಸಕರನ್ನ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಭೇಟಿಯಾಗಿಲ್ಲ, ಅಲ್ಲಿಯೂ ಕೂಡ ಸಹಿ ಸಂಗ್ರಹದ ಪ್ರಯತ್ನಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನ ಗಮನಕ್ಕೆ ತಂದಿದ್ದಾರೆ. ಈ ರೀತಿಯ ಬೆಳವಣಿಗೆಗಳನ್ನ ಇಲ್ಲಿಗೆ ಬ್ರೇಕ್ ಹಾಕಬೇಕು ಅನ್ನುವಂಥ ತಾಕೀತನ್ನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಇಟ್ಟಿರುವಂತಹ ಸಿದ್ದರಾಮಯ್ಯನವರು ತಾವು ದೆಹಲಿಗೆ ಬಂದು ಕೂಡ ಎಲ್ಲ ಗೊಂದಲಗಳು ಬಗೆಹರಿಸುವಂತ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ ಸಿದ್ಧ ಅನ್ನುವಂಥ ಮಾಹಿತಿಯನ್ನ ನೀಡಿದ್ದಾರೆ. ಇದೆಲ್ಲವನ್ನ ಗಮನಿಸಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಳೆ ಅಥವಾ ಮಂಗಳವಾರ ದೆಹಲಿಗೆ ವಾಪಸ್ ತೆರಳ್ತಾರೆ. ಅಲ್ಲಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ತರ್ತೀನಿ ಅನ್ನುವಂಥ ಭರವಸೆಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ನೀಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಇಷ್ಟು ದಿನಗಳ ಕಾಲ ಕೇವಲ ಮೇಲ್ನೋಟಕ್ಕೆ ಮಾತ್ರ ವಿಷಯಗಳು ಗೊತ್ತಿದೆ, ಆಳವಾಗಿ ಇಷ್ಟು ತೀವ್ರಗತಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಅನ್ನುವಂಥದ್ದು ಅವರ ಗಮನಕ್ಕೆ ಹೋಗಿದೆಯೋ ಇಲ್ವೋ, ಈ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಮೂಲಕವೇ ಒಂದು ಇತ್ಯರ್ಥ ಹಾಡುವಂತಹ ಪ್ರಯತ್ನಗಳು ಎರಡೂ ಕಡೆಯಿಂದ ನಡೀತಾ ಇದ್ದಾವೆ. ಅವಿನಾಶ್, ಧನ್ಯವಾದ ಪ್ರಸನ್ನ.